ಎಸ್ ಇನ್ನು ಕೊನೆಯದಾಗಿ ಸುದೀಪ್ ಸರ್ ಅಮ್ಮನ ಜೊತೆ ಫೋಟೋ ತೆಗೆಸ್ಕೊಡ್ಬೇಕಿತ್ತು. ಸೊ ಆಸೆ ಇನ್ನೂ ಹಾಗೆ ಇದೆ. ಸೊ ಯಾವತ್ತು ಮೀಟ್ ಮಾಡ್ತೀರಾ, ಅಮ್ಮ ಏನು ಹೇಳಿದ್ರು, ಇಡೀ ವಿನ್ನಿಂಗ್ ಬಗ್ಗೆ ಅಮ್ಮ ಏನು ಹೇಳಿದ್ರು ಅನ್ನೋಂಥದ್ದು? ಯಾಕಂದರೆ ಆ ಜರ್ನಿನ ತುಂಬ ಜನ ನಿಮ್ಮನ್ನು ನೆನಪಿಟ್ಕೊಂಡಿದ್ದಾರೆ. ಹಾಗಾಗಿ ನನಗೆ ಅಲ್ಲಿಂದ ಮೇಲ್ಗಡೆ ಸೆಲೆಬ್ರೇಟ್ ಮಾಡುವಾಗ ನನಗೆ ಅಮ್ಮನ ಆ್ಯಕ್ಚುಲಿ ಮೇಲ್ಗಡೆ ಕರಿಬೇಕು ಅಂತ ಇತ್ತು, ಬಟ್ ಆ ಒಂದು ಇದರಲ್ಲಿ ಮರ್ತೋಗಿದ್ದೀನಿ. ಅಮ್ಮ ಕೆಳಗಿಳಿದ ತಕ್ಷಣ ಹೇಳಿದ್ದು, ಮಗನೇ ಸುದೀಪ್ ಸರ್ ಜೊತೆ ಫೋಟೋ ತೆಗಿಸ್ಲಿಲ್ಲ ನೀನು ಹಂಗೆ ಹಿಂಗೆ ಅಂತಂದರು. ಅಯ್ಯಯ್ಯೋ ಹೌದಲ್ವ ಅಂತ ಅಂದ್ಬಿಟ್ಟು ಕೇಳಿದ್ದೀನಿ. ಅವ್ರು ಶೂಟಿಂಗಲ್ಲಿದ್ದಾರೆ ಸುದೀಪ್ ಸರು ಮಹಾಬಲಿಪುರಮಲ್ಲಿ. ವಾಪಸ್ ಬಂದ ತಕ್ಷಣ ನಾನು ಅವ್ರನ್ನ ಭೇಟಿ ಮಾಡೋದು, ನಾನು ಪರ್ಸ್ನಲಾಗಿ ಥ್ಯಾಂಕ್ಸ್ ಹೇಳೋದು ಮೊದಲನೇದು. ಆ್ಯಂಡ್ ನಮ್ಮ ಅಮ್ಮನಿಗೆ ಒಂದು ಫೋಟೋ ಬೇಕಂತೆ, ಅದನ್ನಂತೂ 100% ಕೊಡಿಸ್ತೀನಿ. ಸೊ ಲೆಟ್ ಹಿಮ್ ಕಮ್ ಬ್ಯಾಕ್, ಈಸ್ ಅಟ್ ಶೂಟ್. ಸೊ ಅವ್ರು ಬಂದ ಮೇಲೆ ಭೇಟಿ ಮಾಡೇ ಮಾಡ್ತೀನಿ. ಅವ್ರ ಸಪೋರ್ಟು, ಅವ್ರ ಕಿವಿ ಮಾತು ಯಾವತ್ತಿಂದನೂ ನನಗೆ ಭಾಳ ಮುಖ್ಯ ಆಗಿತ್ತು, ಮೊದಲನೇ ದಿನದಿಂದನೂ. ಆ್ಯಂಡ್ ಇವತ್ತು ಇಲ್ಲಿ ನಿಂತಿದ್ದೀನಿ, ಒಂದು ಒಳ್ಳೆ ಸ್ಥಾನದಲ್ಲಿ ಇಷ್ಟು ಜನ ಪ್ರೀತಿ ಕೊಡ್ತಾ ಇದ್ದಾರೆ ಅಂದರೆ ಅವರ ಒಂದು ಕಿವಿ ಮಾತು, ಅವರ ಒಂದು ಪ್ರೋತ್ಸಾಹನೇ ಮುಖ್ಯ ಆಗಿದ್ದು ನನಗೆ. ಸೊ ಐ ಆಮ್ ಹಿಯರ್ ಟುಡೇ. ಎಸ್ ಇನ್ನು ಕೊನೆಯದಾಗಿ ಸುದೀಪ್ ಸರ್ ಅಮ್ಮನ ಜೊತೆ ಫೋಟೋ ತೆಗೆಸ್ಕೊಡ್ಬೇಕಿತ್ತು. ಸೊ ಆಸೆ ಇನ್ನೂ ಹಾಗೆ ಇದೆ. ಸೊ ಯಾವತ್ತು ಮೀಟ್ ಮಾಡ್ತೀರಾ, ಅಮ್ಮ ಏನು ಹೇಳಿದ್ರು, ಇಡೀ ವಿನ್ನಿಂಗ್ ಬಗ್ಗೆ ಅಮ್ಮ ಏನು ಹೇಳಿದ್ರು ಅನ್ನೋಂಥದ್ದು? ಯಾಕಂದರೆ ಆ ಜರ್ನಿನ ತುಂಬ ಜನ ನಿಮ್ಮನ್ನು ನೆನಪಿಟ್ಕೊಂಡಿದ್ದಾರೆ. ಹಾಗಾಗಿ ನನಗೆ ಅಲ್ಲಿಂದ ಮೇಲ್ಗಡೆ ಸೆಲೆಬ್ರೇಟ್ ಮಾಡುವಾಗ ನನಗೆ ಅಮ್ಮನ ಆ್ಯಕ್ಚುಲಿ ಮೇಲ್ಗಡೆ ಕರಿಬೇಕು ಅಂತ ಇತ್ತು, ಬಟ್ ಆ ಒಂದು ಇದರಲ್ಲಿ ಮರ್ತೋಗಿದ್ದೀನಿ. ಅಮ್ಮ ಕೆಳಗಿಳಿದ ತಕ್ಷಣ ಹೇಳಿದ್ದು, ಮಗನೇ ಸುದೀಪ್ ಸರ್ ಜೊತೆ ಫೋಟೋ ತೆಗಿಸ್ಲಿಲ್ಲ ನೀನು ಹಂಗೆ ಹಿಂಗೆ ಅಂತಂದರು. ಅಯ್ಯಯ್ಯೋ ಹೌದಲ್ವ ಅಂತ ಅಂದ್ಬಿಟ್ಟು ಕೇಳಿದ್ದೀನಿ. ಅವ್ರು ಶೂಟಿಂಗಲ್ಲಿದ್ದಾರೆ ಸುದೀಪ್ ಸರು ಮಹಾಬಲಿಪುರಮಲ್ಲಿ. ವಾಪಸ್ ಬಂದ ತಕ್ಷಣ ನಾನು ಅವ್ರನ್ನ ಭೇಟಿ ಮಾಡೋದು, ನಾನು ಪರ್ಸ್ನಲಾಗಿ ಥ್ಯಾಂಕ್ಸ್ ಹೇಳೋದು ಮೊದಲನೇದು. ಆ್ಯಂಡ್ ನಮ್ಮ ಅಮ್ಮನಿಗೆ ಒಂದು ಫೋಟೋ ಬೇಕಂತೆ, ಅದನ್ನಂತೂ 100% ಕೊಡಿಸ್ತೀನಿ. ಸೊ ಲೆಟ್ ಹಿಮ್ ಕಮ್ ಬ್ಯಾಕ್, ಈಸ್ ಅಟ್ ಶೂಟ್. ಸೊ ಅವ್ರು ಬಂದ ಮೇಲೆ ಭೇಟಿ ಮಾಡೇ ಮಾಡ್ತೀನಿ. ಅವ್ರ ಸಪೋರ್ಟು, ಅವ್ರ ಕಿವಿ ಮಾತು ಯಾವತ್ತಿಂದನೂ ನನಗೆ ಭಾಳ ಮುಖ್ಯ ಆಗಿತ್ತು, ಮೊದಲನೇ ದಿನದಿಂದನೂ. ಆ್ಯಂಡ್ ಇವತ್ತು ಇಲ್ಲಿ ನಿಂತಿದ್ದೀನಿ, ಒಂದು ಒಳ್ಳೆ ಸ್ಥಾನದಲ್ಲಿ ಇಷ್ಟು ಜನ ಪ್ರೀತಿ ಕೊಡ್ತಾ ಇದ್ದಾರೆ ಅಂದರೆ ಅವರ ಒಂದು ಕಿವಿ ಮಾತು, ಅವರ ಒಂದು ಪ್ರೋತ್ಸಾಹನೇ ಮುಖ್ಯ ಆಗಿದ್ದು ನನಗೆ. ಸೊ ಐ ಆಮ್ ಹಿಯರ್ ಟುಡೇ. ಎಸ್ ಇನ್ನು ಕೊನೆಯದಾಗಿ ಸುದೀಪ್ ಸರ್ ಅಮ್ಮನ ಜೊತೆ ಫೋಟೋ ತೆಗೆಸ್ಕೊಡ್ಬೇಕಿತ್ತು. ಸೊ ಆಸೆ ಇನ್ನೂ ಹಾಗೆ ಇದೆ. ಸೊ ಯಾವತ್ತು ಮೀಟ್ ಮಾಡ್ತೀರಾ, ಅಮ್ಮ ಏನು ಹೇಳಿದ್ರು, ಇಡೀ ವಿನ್ನಿಂಗ್ ಬಗ್ಗೆ ಅಮ್ಮ ಏನು ಹೇಳಿದ್ರು ಅನ್ನೋಂಥದ್ದು? ಯಾಕಂದರೆ ಆ ಜರ್ನಿನ ತುಂಬ ಜನ ನಿಮ್ಮನ್ನು ನೆನಪಿಟ್ಕೊಂಡಿದ್ದಾರೆ. ಹಾಗಾಗಿ ನನಗೆ ಅಲ್ಲಿಂದ ಮೇಲ್ಗಡೆ ಸೆಲೆಬ್ರೇಟ್ ಮಾಡುವಾಗ ನನಗೆ ಅಮ್ಮನ ಆ್ಯಕ್ಚುಲಿ ಮೇಲ್ಗಡೆ ಕರಿಬೇಕು ಅಂತ ಇತ್ತು, ಬಟ್ ಆ ಒಂದು ಇದರಲ್ಲಿ ಮರ್ತೋಗಿದ್ದೀನಿ. ಅಮ್ಮ ಕೆಳಗಿಳಿದ ತಕ್ಷಣ ಹೇಳಿದ್ದು, ಮಗನೇ ಸುದೀಪ್ ಸರ್ ಜೊತೆ ಫೋಟೋ ತೆಗಿಸ್ಲಿಲ್ಲ ನೀನು ಹಂಗೆ ಹಿಂಗೆ ಅಂತಂದರು. ಅಯ್ಯಯ್ಯೋ ಹೌದಲ್ವ ಅಂತ ಅಂದ್ಬಿಟ್ಟು ಕೇಳಿದ್ದೀನಿ. ಅವ್ರು ಶೂಟಿಂಗಲ್ಲಿದ್ದಾರೆ ಸುದೀಪ್ ಸರು ಮಹಾಬಲಿಪುರಮಲ್ಲಿ. ವಾಪಸ್ ಬಂದ ತಕ್ಷಣ ನಾನು ಅವ್ರನ್ನ ಭೇಟಿ ಮಾಡೋದು, ನಾನು ಪರ್ಸ್ನಲಾಗಿ ಥ್ಯಾಂಕ್ಸ್ ಹೇಳೋದು ಮೊದಲನೇದು. ಆ್ಯಂಡ್ ನಮ್ಮ ಅಮ್ಮನಿಗೆ ಒಂದು ಫೋಟೋ ಬೇಕಂತೆ, ಅದನ್ನಂತೂ 100% ಕೊಡಿಸ್ತೀನಿ. ಸೊ ಲೆಟ್ ಹಿಮ್ ಕಮ್ ಬ್ಯಾಕ್, ಈಸ್ ಅಟ್ ಶೂಟ್. ಸೊ ಅವ್ರು ಬಂದ ಮೇಲೆ ಭೇಟಿ ಮಾಡೇ ಮಾಡ್ತೀನಿ. ಅವ್ರ ಸಪೋರ್ಟು, ಅವ್ರ ಕಿವಿ ಮಾತು ಯಾವತ್ತಿಂದನೂ ನನಗೆ ಭಾಳ ಮುಖ್ಯ ಆಗಿತ್ತು, ಮೊದಲನೇ ದಿನದಿಂದನೂ. ಆ್ಯಂಡ್ ಇವತ್ತು ಇಲ್ಲಿ ನಿಂತಿದ್ದೀನಿ, ಒಂದು ಒಳ್ಳೆ ಸ್ಥಾನದಲ್ಲಿ ಇಷ್ಟು ಜನ ಪ್ರೀತಿ ಕೊಡ್ತಾ ಇದ್ದಾರೆ ಅಂದರೆ ಅವರ ಒಂದು ಕಿವಿ ಮಾತು, ಅವರ ಒಂದು ಪ್ರೋತ್ಸಾಹನೇ ಮುಖ್ಯ ಆಗಿದ್ದು ನನಗೆ. ಸೊ ಐ ಆಮ್ ಹಿಯರ್ ಟುಡೇ.